ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ. ವೀಕ್ಷಕರೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಅದರೊಟ್ಟಿಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಅದನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮ ಚಿಂತಕರು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಮೊದಲಿಗೆ ಗುರೂಜಿಯನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಮೊದಲಿಗೆ ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಪ್ರತಿಪದ್ ಪಾಡ್ಯ ತಿಥಿ ಶನಿವಾರ. ಉತ್ತರ ನಕ್ಷತ್ರ ಗಂಡ ಯೋಗ ಕೌಲವ ಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ, ಹಾಗೆಯೇ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಮಾರ್ಗ ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ? ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ಮಾತ್ವರಪಾ ಅಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ಭಜಗ್ಗಸ್ಯಾಮ ಪತಜೋರಜೀಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನಾರಾಜನ ಹವಿಷಾಮಾದಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಈ ಮಂತ್ರವನ್ನು ಕೇಳಲೇಬೇಕು, ಈ ಶ್ಲೋಕವನ್ನು ಹೇಳಲೇಬೇಕು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರತಕ್ಕಂಥದ್ದು. ಯಾರೂ ಅದನ್ನು ಉಪೇಕ್ಷೆ ಮಾಡುವಂಗೆ ಇಲ್ಲ. ಯಾಕೆಂತಂದರೆ ಮನುಷ್ಯನಿಗೆ ಯಾವ ರೀತಿ ಅನ್ನ, ನೀರು, ಗಾಳಿ ಇದು ಬಹಳ ಮುಖ್ಯ. ಹಾಗೆ ಕೂಡ ಯಾವ ರೀತಿ ಈ ಶರೀರಕ್ಕೆ ಶಾರೀರಿಕವಾಗಿ ಆರೋಗ್ಯವಾಗಿ ಇರಬೇಕು ಅಂತಂದರೆ ನಾವು ಶನೈಶ್ಚರನ ಆರಾಧನೆಯನ್ನು ಮಾಡಲೇಬೇಕು. ಶನಿವಾರ ಹರಿ ಮತ್ತು ಹರರು, ಹರಿಹರರಲ್ಲಿ ಭೇದ ಇಲ್ಲವಂತೆ. ಹರಿನೂ ಒಬ್ಬನೇ, ಹರನೂ ಒಬ್ಬನೇ. ಯಾವ ರೀತಿಯಲ್ಲಿ ಭಗವಂತ 10 ಅವತಾರವನ್ನು ಮಾಡಿದ್ದಾನೆ. 10 ಅವತಾರದಲ್ಲಿ ಒಂದೊಂದು ಅವತಾರದಲ್ಲಿ ಒಂದೊಂದು ರೀತಿಯಲ್ಲಿ ಬಂದಿದ್ದಾನೆ. ಅವನು ರಾಮನಾಗಿ ಬಂದಿದ್ದಾನೆ, ಕೃಷ್ಣನಾಗಿ ಬಂದಿದ್ದಾನೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವನು ಬಂದಿದ್ದಾನೆ. ಆದರೆ ನಮಗೆ ಯಾವ ರೀತಿಯಲ್ಲಿ ಅವನ ಅನುಗ್ರಹ ಬೇಕು ಅಂತಂದ್ರೆ ನಾವೇ ನೋಡ್ಕೊಳ್ಬೇಕಂತೆ. ಯಾಕಂದರೆ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಜೀವಿಗೂ ಕೂಡ ಭಗವಂತ ಒಂದು ಮಹತ್ವಪೂರ್ಣವಾದಂತಹ ಶಕ್ತಿಯನ್ನು ಕೊಟ್ಟಿರ್ತಾನಂತೆ. ಶಕ್ತಿ ಒಬ್ಬರು ಬರೆಯೋದ್ರಲ್ಲಿ ತುಂಬ ಅವರು ಚಾಕಚಕ್ಯತೆ ಇರ್ತದೆ ಅವರಿಗೆ, ಬರವಣಿಗೆ. ಮತ್ತೊಬ್ಬರಿಗೆ ಮಾತು, ವಾಕ್ ಚಾತುರ್ಯ. ಇನ್ನೊಬ್ಬರಿಗೆ ಚಿತ್ರ ಬಿಡಿಸುವುದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ. ಹಾಗಾಗಿ ನಮಗೆ ಏನು ಕೊಟ್ಟಿದ್ದಾನೆ ಅಂತಂದರೆ ಅದನ್ನು ನಾವು ನೋಡ್ಕೊಳ್ಬೇಕಂತೆ. ನಾವು ಯಾವ ರೀತಿ ನೋಡ್ಕೊಳ್ಬೇಕು ಅಂತಂದರೆ ನಾವು ಮನಸ್ಸಿನಲ್ಲಿ, ಯಾಕಂದರೆ
ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿದೆ. ಆ ಮನಸ್ಸಿದ್ದಿದ್ದರಿಂದಲೇ ನಮಗೆ ಮಾರ್ಗ ದಾರಿ ಗೊತ್ತಾಗ್ತಾ ಇರೋದು. ಮನಸ್ಸಿಲ್ಲ ಅಂತಂದರೆ ನಮಗೆ ದಾರಿನೇ ಗೊತ್ತಾಗೋದಿಲ್ಲ. ಹಾಗಾಗಿ ಯಾವ ರೀತಿಯಲ್ಲಿ ಅಂತಂದರೆ ಆ ಮನಸ್ಸನ್ನು ಕೊಡತಕ್ಕಂಥವನು ಚಂದ್ರ. ಹಾಗಾಗಿ ಚಂದ್ರ ಮತ್ತು ಶನಿ ಇಬ್ಬರೂ ಕೂಡ, ಚಂದ್ರಂಗೆ ಯಾರು ಶತ್ರುಗಳು ಇಲ್ವಂತೆ. ಹಾಗಾಗಿ ನಮಗೆ ನಮ್ಮ ಮನಸ್ಸು ಕೂಡ ಯಾರು ಶತ್ರುಗಳು ಇಲ್ಲದೆ ಹೋದಂಗೆ ಇರಬೇಕು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಮನಸ್ಸನ್ನು ಏಕಾಗ್ರತೆಗೊಳಿಸ್ತಾ ಬರಬೇಕು. ಮನಸ್ಸನ್ನು ಬೇರೆ ಬೇರೆ ಕಡೆ ನಮಗೆ ಬೇಕು ಬೇಡ ಇಂಥ ವಿಚಾರದಲ್ಲಿ ಮನಸ್ಸನ್ನು ಹೋಗಲಿಕ್ಕೆ ಕೊಡಬಾರದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಶತ್ರುಗಳ ಬಾಧೆ ಸ್ವಲ್ಪ ಹೆಚ್ಚಾಗಿರತಕ್ಕಂಥದ್ದು. ಶತ್ರುಗಳು ಯಾಕಂದರೆ ನಮಗೆ 2 ಶತ್ರುಗಳು ಇದ್ದಾರೆ. ಒಂದು ಶತ್ರು ಒಳಗಡೆ, ಇನ್ನೊಂದು ಶತ್ರು ಹೊರಗಡೆ. 2 ಶತ್ರುಗಳು. ಆ 2 ಶತ್ರುಗಳಲ್ಲಿ ಯಾರು ಜಾಸ್ತಿ ಶಕ್ತಿ ಇರ್ತದೆ? ಯಾವ ಶತ್ರುಗಳಿಗೆ ಜಾಸ್ತಿ ಶಕ್ತಿ ಇರ್ತದೆ? ಒಳಗಡೆ ಇರತಕ್ಕಂಥ ಶತ್ರುಗಳಿಗೆ ಜಾಸ್ತಿ ಶಕ್ತಿ ಇರತಕ್ಕಂಥದ್ದು. ಹಾಗಾಗಿ ಆ ಒಳಗಡೆ ಶತ್ರುಗಳನ್ನು ನಾವು ಮೊದಲು ಓಡಿಸ್ಬೇಕು, ಆಮೇಲೆ ಹೊರಗಡೆ ಶತ್ರುಗಳನ್ನು ಓಡಿಸ್ಬೋದು. ಹಾಗಾಗಿ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮೊಳಗೆ ಇರತಕ್ಕಂಥ ಶತ್ರುಗಳಿಂದನೇ ಜಾಸ್ತಿ ಹಾನಿಯಾಗಿ ಇರತಕ್ಕಂಥದ್ದು. ಅದಕ್ಕೆ ರಹಸ್ಯವನ್ನು ಮಾತಾಡೋದನ್ನು ಯಾರೂ ಕೇಳಬಾರ್ದಂತೆ. ಅದಕ್ಕೆ ಸೈನ್ಯದಲ್ಲಿ ಅಷ್ಟು ರಹಸ್ಯವಾಗಿ ಮಾತಾಡ್ತಾರೆ, ಯಾರಿಗೂ ಗೊತ್ತಾಗಬಾರ್ದಂತ. ಆದರೂ ಯಾರಿಗೂ ಗೊತ್ತಾಗ್ಬಿಡ್ತದೆ. ಅದು ಯಾವುದರಿಂದ? ಅದು ನಮ್ಮ ಒಳಗಡೆ ಇರತಕ್ಕಂಥ ಶತ್ರುಗಳು. ಹಾಗೆ ನಾವು ಕೂಡ ಸೈನ್ಯ ಅಂದರೆ ಯುದ್ಧವನ್ನು ಮಾಡ್ತಾ ಇರ್ತೇವೆ. ಪ್ರತಿ ಸೆಕೆಂಡು ನಾವು ಯುದ್ಧ ಮಾಡ್ತಾ ಇರ್ತೇವೆ. ಯಾಕೆಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಯುದ್ಧ ಮಾಡಲೇಬೇಕು. ಯಾವ ರೀತಿ ಈ ಹುಲಿ ಯಾವ ರೀತಿ ಬೇಟೆ ಆಡ್ತದೆ, ಹಾಗೆ ನಾವು ಕೂಡ ಯುದ್ಧ ಮಾಡೋದು. ಅಂದರೆ ನಾವು ಈಗ ಕೆಲಸ ಮಾಡ್ತಾ ಇರೋದು, ಯುದ್ಧ ಮಾಡ್ತಾ ಇರ್ತದೆ. ಯಾತಕ್ಕಾಗಿ? ತುತ್ತು ಅನ್ನಕ್ಕೆ. ಯಾಕೆಂದರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಅನ್ನ, ಬಟ್ಟೆ, ನೀರು, ಇಷ್ಟೇ ಬೇಕಾಗಿರೋದು. ಇನ್ನೆಲ್ಲ ಅದು ಜಾಸ್ತಿ ನಮಗೆ ಬೇಕಾಗಿರೋದು ಯಾವುದು? ಅದು ಎಲ್ಲವೂ ಬೇಕು, ಆದರೆ ಆ ಸಮ ಪ್ರಮಾಣದಲ್ಲಿ ಬೇಕಾಗ್ತದೆ. ಅದನ್ನು ಜಾಸ್ತಿ ಬೇಕು ಅಂತಂದರೆ ಅದು ಆಸೆ. ಪ್ರಾಣಿಗಳಿಗೆ ಆಸೆ ಇಲ್ಲ, ಮನುಷ್ಯನಿಗೆ ಆಸೆ ಜಾಸ್ತಿ ಆಗಿಬಿಡ್ತದೆ. ಹಾಗಾಗಿ ಈಗ ಯಾವುದೋ ಒಂದು ಹುಲಿ ಅದು ಮಾಂಸವನ್ನು ತಿಂತದೆ, ಅದಕ್ಕೆ ಜಾಸ್ತಿ ಆಯಿತು ಅಂತಂದರೆ ಅದು ಬಿಟ್ಟು ಹೋಗ್ಬಿಡ್ತದೆ. ನಾಳೆ ಬೇಕು ಅಂತ ಎಲ್ಲರೂ ಇಟ್ಕೊಳ್ತದೆ, ಅದು ಇಟ್ಕೊಳ್ಳೋದಿಲ್ಲ. ಆದರೆ ಮನುಷ್ಯ ಮಾತ್ರ ನಾಳೆಗೆ ಬೇಕು ಅಂತ ಅವನು ಇಟ್ಟುಕೊಳ್ತಾನೆ. ಹಾಗಾಗಿ ವಿಶೇಷವಾಗಿ ಇವತ್ತು ದೇಹ ಬಾಧೆ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು, ಆರೋಗ್ಯದಲ್ಲಿ. ಹಾಗಾಗಿ ಯಾಕೆಂತಂದರೆ ಮನುಷ್ಯನಿಗೆ ಆರೋಗ್ಯವಾಗಿ ಇರಬೇಕು. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಮನುಷ್ಯನಿಗೆ ಅಂತ ಅರ್ಥ ಅಲ್ಲ, ಎಲ್ಲರಿಗೂ, ಪ್ರತಿಯೊಂದು ಜೀವಿಗೂ ಕೂಡ ಆರೋಗ್ಯ ಬಹಳ ಮುಖ್ಯ. ಯಾವ ರೀತಿ ಅಂದರೆ ಏನೇ ಮಾಡೋದಾದರೂ ಕೂಡ, ಆಧ್ಯಾತ್ಮಿಕವಾಗಿ ಸಾಧನೆ ಮಾಡೋದಾದರೂ ಅಥವಾ ಪಾರಮಾರ್ಥಿಕವಾಗಿ ಸಾಧನೆ ಮಾಡೋದಾದರೂ ಕೂಡ ಆರೋಗ್ಯ ಬಹಳ ಮುಖ್ಯ. ಅದಕ್ಕೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಯಾವ ರೀತಿ ಅಂತಂದರೆ ನಾವು ಯೋಗಾಸನವನ್ನು ಮಾಡತಕ್ಕಂಥದ್ದು. ಯೋಗಾಸನ ಅಂದರೆ ಧ್ಯಾನ. ನಾವು ಧ್ಯಾನವನ್ನು ಮಾಡುವುದರಿಂದ ನಮ್ಮ ಶರೀರಕ್ಕೆ ಏನು ವ್ಯಾಯಾಮ ಬೇಕೋ ಅದು ನಮಗೆ ಸಿಗ್ತದೆಯಂತೆ. ಅದು ಹೇಗೆ ಸಿಗ್ತದೆ ಅಂತಂದರೆ ಅದು ಉಸಿರಾಟದಿಂದಲೇ ಎಲ್ಲವೂ ಸರಿಯಾಗಿ ಆಗ್ತದೆಯಂತೆ. ಯಾವ ರೀತಿ? ಅದಕ್ಕಾಗಿ ಉಸಿರನ್ನು, ಈಗ ಯೋಗವನ್ನು ಹೇಳ್ಕೊಡ್ಬೇಕಾದ್ರೆ ಅವರು ದೀರ್ಘವಾಗಿ ಉಸಿರನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಹಾಗೆ ದೀರ್ಘವಾಗಿ ಉಸಿರನ್ನು ತಗೊಳ್ಬೇಕು, ದೀರ್ಘವಾಗಿ ಉಸಿರನ್ನು ಬಿಡಬೇಕು. ಅದರಿಂದಲೇ ಒಳಗಡೆ ಶರೀರಕ್ಕೆ ವ್ಯಾಯಾಮ ಆಗಿಬಿಡ್ತದೆ, ಒಳಗಡೆ ಶರೀರಕ್ಕೆ. ಹಾಗೆ ನಮಗೆ ಎಲ್ಲವೂ ಕೂಡ ವ್ಯಾಯಾಮ ಆಗಬೇಕು ಅಂತಂದರೆ ಯಾವ ರೀತಿ ಅಂದರೆ ಶರೀರಕ್ಕೆ ವ್ಯಾಯಾಮ ಆಯಿತು. ಯಾವ ರೀತಿ? ಈ ಯೋಗಾಸನದಿಂದ. ಮನಸ್ಸಿಗೆ ವ್ಯಾಯಾಮ ಯಾವುದು ಕೊಡ್ತದೆ? ಧ್ಯಾನದಿಂದ ಮನಸ್ಸಿಗೆ ವ್ಯಾಯಾಮ. ಮನಸ್ಸು ಬೇಕು, ಶರೀರನೂ ಬೇಕು. ಹಾಗಾಗಿ ಈ ಶಾರೀರಕ್ಕೆ ಸಂಬಂಧಪಟ್ಟಂತೆ ನಾವು ಯೋಗಾಸನ, ಧ್ಯಾನ
ಧ್ಯಾನವನ್ನು ಮಾಡಿದಾಗ ಮನಸ್ಸಿಗೆ ವ್ಯಾಯಾಮ ಆಯಿತು. ಯಾಕಂದರೆ ಈಗ ನಮಗೆ ಯಾವುದೋ ಒಂದು ವ್ಯತ್ಯಾಸ ಆದರೆ ಯಾವುದೂ ಕೂಡ ಏನು ಮಾಡಲಿಕ್ಕೂ ಮನಸ್ಸು ಇರೋದಿಲ್ಲ. ಹಾಗಾಗಿ ಯಾಕಂದರೆ ಈ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಮ್ಮ 2 ಕಾಲು, ನಾವು ಒಂದು ಕಾಲಲ್ಲಿ ನಡಿಲಿಕ್ಕೆ ಆಗೋದಿಲ್ಲ, ಒಂದು ಕಾಲಿನಲ್ಲಿ ನಡಿಲಿಕ್ಕೆ ಬರೋದೇ ಇಲ್ಲ. ಒಂದು ಸ್ವಲ್ಪ ದೂರ ನಡೆದ್ರೂ ಬಿದ್ದು ಹೋಗ್ತೇವೆ. ಹಾಗೆ 2 ಕಾಲು ಬೇಕು ಬ್ಯಾಲೆನ್ಸ್ ಮಾಡಲಿಕ್ಕೆ. ಹಾಗೆ ಮನಸ್ಸು ಮತ್ತು ಶರೀರ ಇವೆರಡೂ ಸರಿಯಾಗಿರಬೇಕು. ಸರಿಯಾದ ಬ್ಯಾಲೆನ್ಸ್ ಮಾಡಬೇಕಾದ್ರೆ 2 ಕೂಡ ಸರಿಯಾಗಿ ಇರಬೇಕಾಗ್ತದೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ನರಸಿಂಹ ಪ್ರಾರ್ಥನೆ ಮಾಡೋದರಿಂದ ನರಸಿಂಹನ ಅನುಗ್ರಹ ಬೇಕಾಗ್ತದೆ. ಯಾಕೆಂದರೆ ನರಸಿಂಹ ಯಾಕೆ ಅಂತಂದರೆ ಅವನು ಯಾವ ರೀತಿ ಭಕ್ತಿಯಿಂದನೂ ಬಂದ, ಹಾಗೆ ಯಾವ ರೀತಿ ಅವನನ್ನು ವಿರೋಧವನ್ನು ಮಾಡ್ತಾನೆ. ಯಾವ ರೀತಿ ವಿರೋಧ ಮಾಡ್ತಾನೆ? ಎಲ್ಲಿ ಹೋದರೂ ಅವನನ್ನೇ ಕಾಣುತ್ತಾನೆ. ಯಾರು ಅವನು? ಹಿರಣ್ಯಕಶ್ಯಪು. ಹಾಗಾಗಿ ಪ್ರಹ್ಲಾದನಿಗೆ ಅನುಗ್ರಹವನ್ನು ಮಾಡಲಿಕ್ಕಾಗಿ, ಹಾಗೆ ಹಿರಣ್ಯಕಶ್ಯಪಿಗೆ ಏನು ಅವನಿಗೆ ಮುಕ್ತಿಯನ್ನು ಕೊಡಲಿಕ್ಕಾಗಿ ಅವನು ಭಗವಂತ ಬಂದ ಅಲ್ಲಿ ನರಸಿಂಹನಾಗಿ. ಹಾಗಾಗಿ ನಮಗೆ ಎಲ್ಲ ರೀತಿಯಲ್ಲಿ ಅನುಗ್ರಹ ಆಗಬೇಕು ಅಂತಂದರೆ ನರಸಿಂಹ ಬೇಕೇ ಬೇಕು. ನರಸಿಂಹನ, ಯಾಕಂದರೆ ಮುಂದೆ ಸ್ವಲ್ಪ ದಿವಸದಲ್ಲೇ ಬರ್ತಾ ಇದೆ ನರಸಿಂಹ ಜಯಂತಿ. ಹಾಗಾಗಿ ಇನ್ನು ವೃಷಭ ರಾಶಿಯಲ್ಲಿರತಕ್ಕಂಥವರಿಗೆ ಆಲೋಚನಾ ಶಕ್ತಿ ಹೇಳ್ತಕ್ಕಂಥದ್ದು ಕುಸಿಯುವಂಥದ್ದು. ಅಂದರೆ ನಮಗೆ ಏನೂ ಬೇಡ ಆ ರೀತಿ ಒಂದು ಮನಸ್ಸು ಬರತಕ್ಕಂಥದ್ದು ಇವತ್ತಿನ ದಿವಸ. ಯಾವುದೇ ಅಂದರೆ ಆಲಸ್ಯ ಬರುವಂಥದ್ದು. ಹಾಗಾಗಿ ಇನ್ನು ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಎಲ್ಲ ರೀತಿಯಲ್ಲಿ ಸರಿಯಾಗಬೇಕು ಅಂತಂದರೆ ನಾವು ಇವತ್ತಿನ ದಿವಸ ಒಂದು 2 ಶ್ಲೋಕವನ್ನಾದರೂ ಕೂಡ ವಿಷ್ಣು ಸಹಸ್ರನಾಮವನ್ನು ಹೇಳತಕ್ಕಂಥದ್ದು, ಅಥವಾ ನಮಗೆ ಭಗವದ್ಗೀತಾ ಪಾರಾಯಣವನ್ನು ಮಾಡುವಂಥದ್ದು. ಅದನ್ನು ಮಾಡೋದರಿಂದ ನಮಗೆ ಮನಸ್ಸು ಲವಲವಿಕೆಯಿಂದ ಕೂಡಿರತಕ್ಕಂಥದ್ದು, ಆಲಸ್ಯ ಹೋಗತಕ್ಕಂಥದ್ದು. ಹಾಗಾಗಿ ಇನ್ನು ಮಿಥುನ ರಾಶಿ, ಪ್ರಯಾಣದಲ್ಲಿ ಸ್ವಲ್ಪ ತೊಡಕುಗಳು ಬರತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ನಾವು ಆದಷ್ಟು ಇವತ್ತು ದೂರ ಪ್ರಯಾಣ ಮಾಡಬಾರದು. ಹಾಗೆ ಬಂಧು ಮಿತ್ರರಲ್ಲಿ ವಿರೋಧ ಬರತಕ್ಕಂಥದ್ದು, ಮಿತ್ರರಲ್ಲಿ ವ್ಯವಹಾರ ನಾವು ಇಟ್ಕೊಳ್ಬಾರ್ದು ಇವತ್ತಿನ ದಿವಸ, ಅಥವಾ ಯಾವುದೇ ಮಾತಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಈ ಮಾತು ನಮಗೆ ಎಲ್ಲ ರೀತಿಯಲ್ಲಿ ತೊಂದರೆಯನ್ನು ಕೊಡತಕ್ಕಂಥದ್ದು. ಒಂದು ಮಾತು ಆಡಿದ್ರೆ ಹೆಚ್ಚು, ಇನ್ನೊಂದು ಮಾತಾಡಿದ್ರೆ ಕಡಿಮೆ. ಹಾಗಾಗಿ ಆದಷ್ಟು ಮೌನವಾಗಿರೋದರಿಂದ, ನಮಗೆ ಸಿಟ್ಟು ಬಂದರೂ ಮೌನವಾಗಿರಬೇಕು, ಶಾಂತತೆ ಇದ್ದರೂ ಮೌನವಾಗಿರಬೇಕು. ಅದರಿಂದ ನಮಗೆ ಬಹಳ ಮುಖ್ಯವಾಗಿ ಮುಂದೆ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ನಾವು ಮಿಥುನ ರಾಶಿಯಲ್ಲಿ ಇರತಕ್ಕಂಥವರು ಯಾವ ರೀತಿಯಲ್ಲಿ ಅಂತಂದರೆ ಒಂದು ಅಧ್ಯಾಯವನ್ನು ಅಥವಾ ಒಂದು ಶ್ಲೋಕವನ್ನು ಯಾವ ರೀತಿ ಲಲಿತಾ ಸಹಸ್ರನಾಮ ಅಥವಾ ಚಂಡೀ ಪಾರಾಯಣ ಹೇಳಿದೆ. ಅಂದರೆ ಕವಚ ಅಂತ ಇರತಕ್ಕಂಥದ್ದು. ಕವಚ ಅಂದರೆ ನಮಗೆ ರಕ್ಷಣೆಯನ್ನು ಕೊಡತಕ್ಕಂಥದ್ದು, ಎಲ್ಲ ರೀತಿಯಲ್ಲೂ ರಕ್ಷಣೆ ಕೊಡತಕ್ಕಂಥದ್ದು. ಹಾಗಾಗಿ ಆದಷ್ಟು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಬಹುದು, ಅಥವಾ ಚಂಡೀ ಕವಚ ಅದನ್ನು ನಾವು ಇವತ್ತಿನ ದಿವಸ ಕೇಳಬಹುದು ಅಥವಾ ಹೇಳಬಹುದು. ಇನ್ನು ಕರ್ಕಾಟಕ ರಾಶಿ, ಭಯದ ವಾತಾವರಣ ಇರತಕ್ಕಂಥದ್ದು, ಸ್ವಲ್ಪ ಭಯ ಜಾಸ್ತಿ ಆಗತಕ್ಕಂಥದ್ದು. ಹಾಗೆ ಮಕ್ಕಳು ಅಥವಾ ಸೊಸೆಯಿಂದ ಅಥವಾ ಸ್ವಲ್ಪ ಮನಸ್ತಾಪ ಅಥವಾ ಜಗಳ ಆಗತಕ್ಕಂಥದ್ದು ಇವತ್ತಿನ ದಿವಸ. ಅಥವಾ ಮಕ್ಕಳ ವಿಚಾರದಲ್ಲಿ ನಾವು ಏನೂ ಮಾತಾಡಬಾರ್ದು, ಅಥವಾ ಅತ್ತೆ ಸೊಸೆ ಈ ರೀತಿಯಲ್ಲಿ ಏನೋ ಮನಸ್ತಾಪ, ಸಣ್ಣ ಪುಟ್ಟ ಕಿರಿಕಿರಿ ಇರತಕ್ಕಂಥದ್ದು. ಹಾಗೆ ಎಲ್ಲ ರೀತಿಯಲ್ಲಿ ಆದಷ್ಟು ಇವತ್ತಿನ ದಿವಸ ನಾವು ಮೌನಂ ಸಮ್ಮತಿ ಲಕ್ಷಣಂ ಎಂಬಂತೆ ಮೌನವಾಗಿ ಇದ್ದುಕೊಂಡು ಭಗವಂತನ ಸ್ಮರಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು, ಮತ್ತು ಹಣದ ವಿಚಾರದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು, ಹಣಕಾಸಿನ ತೊಂದರೆ ಬರತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಶ್ರೀ ಸೂಕ್ತ ಪಾರಾಯಣವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವರಿಗೆ ಶಿರೋಬಾಧೆ ಬರತಕ್ಕಂಥದ್ದು, ಹಾಗೆ ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಬರತಕ್ಕಂಥದ್ದು. ಹಾಗೆ
ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ನಾವು ಯಾವ ರೀತಿ ಅಂತಂದರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಆದಷ್ಟು ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎಂಬಂತೆ ಸೂರ್ಯ ನಮಸ್ಕಾರವನ್ನು ಮಾಡೋದರಿಂದ ಅಥವಾ ನಾವು ಯಾವ ರೀತಿಯಲ್ಲಿ ಅಂತಂದರೆ ಈ ಸೂರ್ಯನಿಗೆ ಸಂಬಂಧಪಟ್ಟಂತೆ ಅವನ ಸಹಸ್ರ ಕಿರಣಾಯ ನಮಃ ಎಂಬಂತೆ ಅವನಿಗೆ 1000 ಹೆಸರುಗಳು ಇದ್ದಾವಂತೆ. ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟಂತೆ ನಾವು ಗೋಧಿಯನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಗುರುಗಳೇ, ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ? ಇನ್ನು ತುಲಾ ರಾಶಿ ಸ್ವಲ್ಪ ಮುಖ ಭಂಗ ಆಗತಕ್ಕಂಥ, ಅಂದರೆ ನಮಗೆ ಮಾನಸಿಕವಾಗಿ ಇವತ್ತಿನ ದಿವಸ ಕುಗ್ಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಂದರೆ ಯಾಕಂದರೆ ಯಾರೋ ಏನೋ ಹೇಳ್ತಾರೆ ಅಥವಾ ಯಾರೋ ಏನೋ ಕೇಳ್ತಾರೆ, ನಮ್ಮ ಮನಸ್ಸೇ ಇವತ್ತಿನ ದಿವಸ ಕುಗ್ಗಿ ಹೋಗತಕ್ಕಂಥದ್ದು. ಹಾಗಾಗಿ ನಾವು ಆದಷ್ಟು ಇವತ್ತಿನ ದಿವಸ ಈ ರೀತಿ ವಿಚಾರದಿಂದ ಅಥವಾ ಯಾರೇ ಏನೇ ಹೇಳಿದ್ರು ಕೂಡ ನಮ್ಮ ಮನಸ್ಸಿಗೆ ತಗೊಳ್ಬಾರದಂತೆ, ಅಂದರೆ ಪ್ರಭಾವಿತರಾಗಬಾರದು. ಒಬ್ಬರು ಹೇಳಿದ ಮಾತಿನಿಂದ ನಾವು ಪ್ರಭಾವಕ್ಕೆ ಒಳಗಾಗಬಾರದು. ಇದು ಬಹಳ ಮುಖ್ಯ. ಯಾಕೆಂದರೆ ಮನುಷ್ಯನಿಗೆ ಅವನು ಯಾವುದೇ ಕೆಲಸ ಮಾಡ್ತಾ ಇರಲಿ ಅಥವಾ ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡಿದ್ದರೂ ಕೂಡ ಇನ್ನೊಬ್ಬರ ಮಾತಿನಿಂದ ಪ್ರಭಾವಿತರಾಗಬಾರದು. ಇನ್ನೊಬ್ಬರ ಮಾತಿನಿಂದ ನಾವು ಪ್ರಭಾವಿತರಾದಾಗ ಏನಾಗ್ತದೆ ಅಂತಂದರೆ ನಮಗೆ ನಷ್ಟ, ನಮಗೆ ಹಾನಿ. ಅದಕ್ಕಾಗಿ ನಾವು ಅದಕ್ಕೆ ಬೇರೆಯವ್ರ ಮಾತನ್ನು ನಾವು ಕೇಳಬಾರದು. ನಮ್ಮ ಮನಸ್ಸಿಗೆ ನಾವು ಏನು ಕೊಡಬೇಕು? ಆಲೋಚನೆ ಶಕ್ತಿ. ನಮಗೆ ಆಲೋಚನೆ ಮಾಡಲಿಕ್ಕೆ ಬಿಡಬೇಕು. ಇನ್ನೊಬ್ಬರ ಆಲೋಚನಾ ಶಕ್ತಿಯಿಂದ ನಾವು ಹೋಗಬಾರ್ದಂತೆ. ಹಾಗಾಗಿ ಈ ಮನಸ್ಸಿಗೆ ನಾವು ಏನು ಮಾಡಬೇಕು ಅಂತಂದರೆ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಬೇರೆಯವ್ರ ಹತೋಟಿ ಕೊಟ್ಟರೆ ಏನಾಗ್ತದೆ? ಅದು ನಮಗೆ ನಷ್ಟ, ಅದು ನಾವೇ ಹಾಳಾಗ್ತೇವೆ. ಹಾಗಾಗಿ ಯಾವ ರೀತಿಯಲ್ಲಿ ಇದು ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು. ಹಾಗೆ ಹೆಚ್ಚಿನ ನಷ್ಟ, ಇವತ್ತಿನ ದಿವಸ ಸ್ವಲ್ಪ ಜಾಸ್ತಿ ನಷ್ಟ ಆಗತಕ್ಕಂಥದ್ದು, ಹೆಚ್ಚಿಗೆ ಖರ್ಚು. ಆದಷ್ಟು ನಾವು ಖರ್ಚನ್ನು ಕಡಿಮೆ ಮಾಡಬೇಕು, ದುಡಿಮೆಯನ್ನು ಜಾಸ್ತಿ ಮಾಡಬೇಕು. ಹಾಗಾಗಿ ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಯಾಕೆಂದರೆ ನಾವು ಎಷ್ಟು ಖರ್ಚು ಮಾಡಿದ್ರೂ ಕೂಡ ನಾವೇ ದುಡಿಯೋದಾದರೆ, ನಾವೇ ದುಡಿತಾ ಇದ್ದೇವೆ ಅಂದರೆ ಅವಾಗ ನಮಗೆ ಆ ಖರ್ಚಿನ ಬೆಲೆ ಗೊತ್ತಾಗ್ತದೆ. ಇನ್ನೊಬ್ಬರು ತಂದೆ ತಾಯಿ ನಮಗೆ ಕೊಡೋದಾದರೆ ನಮಗೆ ಖರ್ಚಿನ ಬೆಲೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾವೇ ದುಡಿಬೇಕು. ಉತ್ತಮ ಆತ್ಮನಾಖ್ಯಾತ, ಉತ್ತಮರು ತನ್ನಿಂದಲೇ ಖ್ಯಾತಿಯನ್ನು ಪಡತಕ್ಕಂಥವರು, ಬೇರೊಬ್ಬರಲ್ಲ. ಅಂಥವರು ಉತ್ತಮರು. ಅಂದರೆ ನಾವು ಉತ್ತಮರಾಗಬೇಕು ಅಂತಂದರೆ ಏನು ಮಾಡಬೇಕು? ನಾವೇ ಸ್ವತಃ ಕೆಲಸವನ್ನು ಮಾಡಬೇಕು. ಹಾಗೆ ನಾವೇ ಸ್ವತಃ ಯಾಕೆಂದರೆ ಇನ್ನೊಬ್ಬರು ಹೇಳಿದ್ದನ್ನು ಕೇಳ್ತಾ ಇದ್ದರೆ ನಮಗೇನೂ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಸ್ವಂತ ಪರಿಶ್ರಮ ಬೇಕು ಅಂತಂದರೆ ನಮ್ಮ ಮನಸ್ಥಿತಿನೂ ಆ ಥರ ಇರಬೇಕು. ಅಂದರೆ ಜವಾಬ್ದಾರಿ, ಮನುಷ್ಯನಿಗೆ ಜವಾಬ್ದಾರಿ ಬಂದಾಗ ಅವನು ಸರಿಯಾದ ದಾರಿಯಲ್ಲಿ ಹೋಗ್ತಾನೆ. ಅದಕ್ಕಾಗಿ ಆ ಜವಾಬ್ದಾರಿ ಬರಬೇಕಂತಂದರೆ ನಾವು ಆ ರೀತಿಯಲ್ಲಿ ನಡೆಯೋದರಿಂದ ನಮಗೆ ಮುಂದೆ, ಯಾಕೆಂದರೆ ಈ ಜವಾಬ್ದಾರಿ ಹೇಳತಕ್ಕಂಥದ್ದು ಎಷ್ಟು ದಿವಸ ಇರ್ತದೆ? ಇರೋಲಿವರೆಗೂ. ನಾವು ಇರೋಲಿವರೆಗೂ ಜವಾಬ್ದಾರಿ. ಸಣ್ಣಕ್ಕಿರುವಾಗ ಒಂದು ಜವಾಬ್ದಾರಿ ಇರ್ತದೆ, ದೊಡ್ಡ ಆದಮೇಲೆ ಒಂದು ಜವಾಬ್ದಾರಿ ಇರ್ತದೆ, ಮುದುಕ ಆದಮೇಲೆ ಇನ್ನೊಂದು ಜವಾಬ್ದಾರಿ. ಹಾಗಾಗಿ ಆ ಒಂದು ಎಲ್ಲ ಸಮಯದಲ್ಲೂ ಕೂಡ ಆ ಜವಾಬ್ದಾರಿ ಹೇಳತಕ್ಕಂಥದ್ದು ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ನಾವು ಈ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸುವುದರಿಂದ ಅಥವಾ ಪುರುಷ ಸೂಕ್ತ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಇವತ್ತಿನ ದಿವಸ ಲಾಭದ ದಿನ ಇರತಕ್ಕಂಥದ್ದು. ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ಅನುಕೂಲ ಆಗತಕ್ಕಂಥದ್ದು. ಅಂದರೆ ಲಾಭ ಅಂತಂದರೆ ನಾವು ಆರೋಗ್ಯದಿಂದ ಇದ್ದುಬಿಟ್ರೆ ಅದೇ ಲಾಭ. ಹಾಗೆ ಮನಸ್ಸು ಶಾಂತವಾಗಿ ಇದ್ದರೆ
ಅದೇ ಲಾಭ, ಇನ್ನು ಬೇರೆ ಲಾಭ ಇಲ್ಲ. ನಾವು ಊಟ ಮಾಡಿದ್ದು ಸರಿಯಾಗಿ ಜೀರ್ಣವಾಯಿತು ಅಂದರೆ ಅದೇ ಲಾಭ. ಯಾಕೆಂದರೆ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾಕೆಂದರೆ ಭಗವಂತ ನಮಗೆ ಎಲ್ಲ ಕೊಟ್ಟಿದ್ದಾನೆ, ಆರೋಗ್ಯವನ್ನೇ ಕೊಡಲಿಲ್ಲ ಅಂತಂದರೆ ಏನಾಯಿತು? ಅವಾಗದು ಏನಿದ್ರೂ ಇಲ್ಲ. ಯಾಕೆಂದರೆ ನಮಗೆಲ್ಲ ಕೊಟ್ಟಿದ್ದಾನೆ, ಕಣ್ಣೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಏನಾಯಿತು? ಹಾಗೆ ಎಲ್ಲ ಇಂದ್ರಿಯಗಳು, ಎಲ್ಲ ವಸ್ತುಗಳು ಎಲ್ಲವೂ ಕೂಡ ನಮಗೆ ಸರಿಯಾದ ಸಮಯಕ್ಕೆ ಬೇಕಾಗ್ತದೆ. ನೀರು ಬೇಕು, ಅನ್ನನೂ ಬೇಕು, ಎಲ್ಲವೂ ಬೇಕು ನಮಗೆ, ಯಾವುದೂ ಕೂಡ ವ್ಯತ್ಯಾಸ ಆಗಬಾರದು. ಹಾಗೆ ಅದು ಎಲ್ಲವೂ ಸರಿಯಾಗಿ ಇರಬೇಕು ಅಂತಂದರೆ ನಾವು ಆದಷ್ಟು ಇವತ್ತಿನ ದಿವಸ ನಾವು ಭಗವಂತನ ಸ್ಮರಣೆಯನ್ನು ಮಾಡತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಈಗ ನಾವು ವಿದೇಶಿ ವಿನಿಮಯ ಅಥವಾ ಬೇರೆ ಬೇರೆ ರೀತಿಯಲ್ಲಿ ವ್ಯಾಪಾರಸ್ಥರಿಗೆ ಸ್ವಲ್ಪ ನಷ್ಟ ಆಗತಕ್ಕಂಥದ್ದು. ಅಂದರೆ ನಾವು ಬೇರೆ ಬೇರೆ ಇನ್ನೊಬ್ಬರಿಗೆ ಕೊಟ್ಟು ತೆಗೆದುಕೊಳ್ಳತಕ್ಕಂಥದ್ದು, ಇಂಥ ವ್ಯಾಪಾರಸ್ಥರಿಗೆ ಅಲ್ಲಿ ಸ್ವಲ್ಪ ನಷ್ಟವ ಫಲ ಇವತ್ತಿನ ದಿವಸ. ಹಾಗಾಗಿ ಅದು ಏನು ಮಾಡಬೇಕು ಅಂತಂದರೆ ನಾವು ಆದಷ್ಟು ಇವತ್ತಿನ ದಿವಸ ಕಡಿಮೆ ಖರ್ಚಿನಲ್ಲಿ ಅಥವಾ ಎಷ್ಟು ಬೇಕೋ ಅಷ್ಟು ಆಲೋಚನೆಯನ್ನು ಮಾಡಿಕೊಂಡು ನಾವು ಖರೀದಿಯನ್ನು ಮಾಡತಕ್ಕಂಥದ್ದು ಅಥವಾ ವ್ಯವಹಾರವನ್ನು ನಡೆಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಮತ್ತು ಇವತ್ತಿನ ದಿವಸ ಸಾಲದ ನಿವಾರಣೆ ಆಗತಕ್ಕಂಥದ್ದು, ಸಾಲ ತೀರಿಸ್ತಕ್ಕಂಥದ್ದು ಅಥವಾ ಸ್ವಲ್ಪ ಸಾಲ ತೀರಿಸ್ಲಿಕ್ಕೆ ನಮಗೆ ಶಕ್ತಿ ಬರತಕ್ಕಂಥದ್ದು ಅಥವಾ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಯಾಕೆಂದರೆ ಈ ಸಾಲವೇ ಶೂಲಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಆದಷ್ಟು ಇವತ್ತಿನ ದಿವಸದಲ್ಲಿ, ಯಾಕೆಂದರೆ ಈ ಸಾಲ ಅಂದರೆ ಋಣ, ನಾವು ಹಿಂದಿನ ಜನ್ಮದ ಋಣವನ್ನು ತೀರಿಸಲಿಕ್ಕೆ ಈ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಹಾಗಾಗಿ ಈ ಸಾಲವನ್ನು ತೀರಿಸ್ಬೇಕು ಅಂತಂದರೆ, ಹಿಂದಿನ ಜನ್ಮದ ಸಾಲ ತೀರಿಸ್ಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ಅದು ಆದಷ್ಟು ಬೇಗ ತೀರಿಸ್ಕೊಳ್ಬೇಕಂತೆ. ಇಲ್ಲಾಂದರೆ ಏನಾಗ್ತದೆ ಜಾಸ್ತಿ ಆಗ್ತದೆ, ಬಡ್ಡಿ ಜಾಸ್ತಿ ಆಯಿತು, ಅಸಲು ಜಾಸ್ತಿ ಆಗಿಬಿಡ್ತದೆ ಅಂತೆ. ಯಾಕೆಂದರೆ ನಾವು ಬ್ಯಾಂಕಿನ ವ್ಯವಹಾರದಲ್ಲಿ 10%, 13%, 15% ನೋಡ್ತೇವೆ. ನಾವು ಹಿಂದಿನ ಸಾಲ ಕಟ್ಟಲಿಲ್ಲ ಅಂತ ಮುಂದೆ ಮತ್ತೆ ಜಾಸ್ತಿ ಆಗ್ತದೆ. ಹಾಗೆ ಇದು ನಮ್ಮ ಸಾಲನೂ ಹಾಗೆ ಅಂತೆ. ನಾವು ಹಿಂದೆ ಯಾರಿಗೆ ಕೊಟ್ಟಿದ್ದೇವೆ ಅದನ್ನು ನಾವು ಹಿಂದೆ ತೆಗೆದುಕೊಂಡಿದ್ದ ಅದು ಕೊಡಲೇಬೇಕು. ನಾವು ಕೊಟ್ಟಿದ್ದು ದಾನವಾಯಿತು, ತೆಗೆದುಕೊಂಡಿದ್ದು ಸಾಲವಾಯಿತು. ಹಾಗಾಗಿ ಆದಷ್ಟು ನಾವು ಸಾಲದ ವಿಚಾರದಲ್ಲಿ ಆದಷ್ಟು ಸಾಲ ಮಾಡಲೇಬಾರದು ಇವತ್ತಿನ ದಿವಸ. ಇನ್ನು ನಿವಾರಣೆಗಾಗಿ, ಈ ಸಾಲದ ನಿವಾರಣೆಗಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲಕ್ಕಾಗಿ ಇವತ್ತಿನ ದಿವಸ ಗೋ ಸೇವೆಯನ್ನು ಮಾಡತಕ್ಕಂಥದ್ದು. ಯಾಕೆಂದರೆ ಕಲಿಯುಗದ ಕಾಮಧೇನು ಅಂತ ಅರ್ಥ ಅಲ್ಲ, ಎಲ್ಲ ಯುಗದಲ್ಲೂ ಕಾಮಧೇನು. ಆ ಗೋ ಸೇವೆಯನ್ನು ಮಾಡುವುದರಿಂದಲೇ ನಮಗೆ ಎಲ್ಲ ದೋಷಗಳು ನಿವಾರಣೆ ಆಗತಕ್ಕಂಥದ್ದು, ಸಾಲಗಳು ನಿವಾರಣೆ ಆಗಿಬಿಡುತ್ತದೆ, ಅಷ್ಟು ಶಕ್ತಿ ಇರತಕ್ಕಂಥದ್ದು. ಹಾಗಾಗಿ ಯಾಕೆಂದರೆ ಗೋ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದು, ಅದೇ ಪೂಜೆ ಮಾಡಿಬಿಟ್ರೆ ನಾವು ಅರಿಶಿನ ಕುಂಕುಮ ಹೂವು ಅಕ್ಷತೆ ಹಾಕಿ ಪೂಜೆ ಮಾಡೋದಲ್ಲ ಗೋವಿಗೆ. ಅದನ್ನೇ ಎಲ್ಲ ಮಾಡ್ಬೋದು, ಆದರೆ ಅದಕ್ಕೆ ಯಾವ ರೀತಿ, ಅದಕ್ಕೆ ಆಹಾರ, ಹುಲ್ಲು ಹಿಂಡಿ ಇದನ್ನು ಕೊಟ್ಟು ಅದರ ಗೋ ಸೇವೆ, ಮೈಯನ್ನು ತೊಳೆಯುವುದರಿಂದ ಆ ಕೊಟ್ಟಿಗೆಯನ್ನು ಸ್ವಚ್ಛ ಮಾಡುವುದು, ಇದು ಸೇವೆ. ಇದು ಪೂಜೆ ಮಾಡ್ದಂಗೆ. ಅರಿಶಿನ ಕುಂಕುಮ ಊದುಬತ್ತಿ ಕರ್ಪೂರ ಇದನ್ನೆಲ್ಲ ಪೂಜೆ ಮಾಡ್ದಂಗೆ, ಆರತಿ ಮಾಡಿದಷ್ಟೇ ಪುಣ್ಯ ಇದೆ, ಅದಕ್ಕೂ ಮತ್ತು ಪುಣ್ಯ ಆ ಗೋ ಸೇವೆ ಹೇಳತಕ್ಕಂಥದ್ದು. ಹಾಗಾಗಿ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಬರತಕ್ಕಂಥದ್ದು, ಹಾಗೆ ಕಿರಿಕಿರಿ ಇರತಕ್ಕಂಥದ್ದು, ಕೆಲಸಗಳಿಂದ ಅಥವಾ ಕೆಲಸದಲ್ಲಿ ಅಥವಾ ವೃತ್ತಿಯಲ್ಲಿ ಅವಮಾನ ಅಪವಾದ ಬರತಕ್ಕಂಥದ್ದು. ಹಾಗಾಗಿ ಇದು ಯಾವುದು ಬಂದರೂ ಕೂಡ ನಾವು ಇವತ್ತಿನ ದಿವಸ ಹೆದರಬಾರದು. ಅದು ನಾವು ಮುನ್ನುಗ್ಗಿ ನಡೆ ಮುಂದೆ ಎಂಬಂತೆ ನಾವು ಮುಂದೆ ಹೋಗಬೇಕು. ಹಾಗೆ ತಂದೆ ತಾಯಿಯ ಸೇವೆಯನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ
ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರತಕ್ಕಂಥದ್ದು, ಅಥವಾ ನಾವು ಏನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರ್ತೇವೆ ಅಂತ ಅಂದುಕೊಂಡಾಗ ಅದರಲ್ಲಿ ನಮಗೆ ಸ್ವಲ್ಪ ತಪಸ್ಸು, ಅಥವಾ ನಾವು ಏನೋ ಪೂಜೆ ಮಾಡ್ತಾ ಇದ್ದೇವೆ ಅಥವಾ ಜಪ ಮಾಡ್ತಾ ಇದ್ದೇವೆ, ಧ್ಯಾನ ಮಾಡ್ತಾ ಇದ್ದೇವೆ, ಅದು ತಪಸ್ಸಿಗೆ ಸ್ವಲ್ಪ ಭಂಗ ಬರತಕ್ಕಂಥದ್ದು, ಅಡ್ಡಿ ಆತಂಕಗಳು, ಅಥವಾ ಒಳ್ಳೆಯ ಕೆಲಸಕ್ಕೆ ಅಡ್ಡಿ ಆತಂಕಗಳು ಬರತಕ್ಕಂಥದ್ದು. ಶ್ರೇಯಾಂಸಿ ಬಹು ವಿಘ್ನಾನಿ ಎಂಬಂತೆ ಒಳ್ಳೆಯ ಕೆಲಸಕ್ಕೆ ವಿಘ್ನಗಳು ಜಾಸ್ತಿ. ಹಾಗಾಗಿ ನಾವು ಅದು ಒಳ್ಳೆಯ ಕೆಲಸ ಅಂತ ತಿಳ್ಕೊಂಡು ನಾವು ಮುಂದೆ ಮತ್ತೆ ಹೋಗಬೇಕಾಗ್ತದೆ ಮುಂದೆ. ಯಾಕಂದರೆ ಇವತ್ತಿನ ದಿವಸ ಮಹಾಗಣಪತಿಯ ಅಷ್ಟೋತ್ತರವನ್ನು ಪಠಿಸುವುದರಿಂದ ಅಥವಾ ಅಥರ್ವ ಶೀರ್ಷ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿ ಭಯದ ವಾತಾವರಣ ಇರತಕ್ಕಂಥದ್ದು. ಹಾಗೆ ಸಣ್ಣ ಪುಟ್ಟ ಯಾವುದೋ ಒಂದು ರೀತಿಯಲ್ಲಿ ಈ ಏನೋ ಜ್ವರ, ಸಣ್ಣ ಪುಟ್ಟ ಕೆಮ್ಮು, ಜ್ವರ ಬರತಕ್ಕಂಥದ್ದು. ಆದ್ದರಿಂದ ನಾವು ಇವತ್ತಿನ ದಿವಸ ಏನು ಭಯಪಡಬೇಕಾದ್ದೇನಿಲ್ಲ. ಹಾಗೆ ಇವತ್ತಿನ ದಿವಸ ನೋವು ಮತ್ತು ನಲಿವು ಎರಡೂ ಕೂಡ ಇರತಕ್ಕಂಥದ್ದು. ಸ್ವಲ್ಪ ಕಷ್ಟ, ಸ್ವಲ್ಪ ಸುಖ. ಹಾಗಾಗಿ ಆದಷ್ಟು ಕಷ್ಟ ಬಂದಾಗ ಹೆದರಬಾರದು, ಸುಖ ಬಂದಾಗ ನಾವು ಮತ್ತೆ ಸಂತೋಷದಲ್ಲಿ ಆ ರೀತಿ ನಾವು ಜಾಸ್ತಿ ಸಂತೋಷ ಪಡೋದು ಅಲ್ಲ. ಹಾಗಾಗಿ ಸಮತ್ವ, ಸ್ಥಿತಪ್ರಜ್ಞನಾಗಿರತಕ್ಕಂಥದ್ದು. ಹಾಗಾಗಿ ಇವತ್ತಿನ ನಾವು ಸ್ಥಿತಪ್ರಜ್ಞೆ ಅಂದರೆ ಭಗವದ್ಗೀತಾ ಪಾರಾಯಣವನ್ನು ಮಾಡೋದರಿಂದ ನಾವು ಆದಷ್ಟು ಎಲ್ಲ ರೀತಿಯ ಬರತಕ್ಕಂಥ ಅಡ್ಡಿ ಆತಂಕದಿಂದ ನಾವು ದೂರ ಇರಬಹುದು, ಸ್ಥಿರವಾಗಿ ಇರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಹಾಗೆ ಇನ್ನು ಮೀನರಾಶಿ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಆಗತಕ್ಕಂಥದ್ದು. ಹಾಗೆ ಸಂಗಾತಿಯಲ್ಲಿ ಮನಸ್ತಾಪ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ಗಂಡ ಹೆಂಡತಿ ಇರಬಹುದು, ಅಥವಾ ಕುಟುಂಬದಲ್ಲಿ ಮನಸ್ತಾಪ ಇರತಕ್ಕಂಥದ್ದು. ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಭಯಪಡಬೇಕಾದ್ದೇನಿಲ್ಲ. ಇವತ್ತಿನ ದಿವಸ ನಾವು ಯಾವ ರೀತಿಯಲ್ಲಿ ಅಂದರೆ ಐಕ್ಯ ಮಂತ್ರ ಪಠಣವನ್ನು ಪಠಿಸುವುದರಿಂದ, ಅಥವಾ ನಾವು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ನಾವು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಹಾಗೆಯೇ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಅಶ್ವವೇಗ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾರ್ಗ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು. ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.